ನಮಸ್ತೆ. ರಾಶಿ ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅರ್ಪಿತಾ. ಈ ಅದೃಷ್ಟ ಇರಬೇಕು ಅಂದ್ರೆ, ಯಶಸ್ಸು ಸಿಗಬೇಕು ಅಂದ್ರೆ ಅದೃಷ್ಟದ ಜೊತೆ ಅದೃಷ್ಟದ ಸಂಖ್ಯೆ ಸಹ ಬಹಳ ಮುಖ್ಯ ಆಗುತ್ತೆ. ಹಾಗಾದ್ರೆ ಯಾವ ನಂಬರ್ನ ಫಾಲೋ ಮಾಡೋದ್ರಿಂದ ಅದೃಷ್ಟ ಒಲಿಯುತ್ತೆ, ಯಾವ ನಂಬರ್ ನಮ್ಮನ್ನ ಫಾಲೋ ಮಾಡೋದ್ರಿಂದ ದುರಾದೃಷ್ಟ ಬರುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಇದ್ರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಆಸ್ಟ್ರೋ ನ್ಯೂಮರಾಲಜಿಸ್ಟ್ ಆಗಿರುವಂತಹ ಶ್ರೀ ಆದಿತ್ಯ ನಾರಾಯಣ ಮಹರ್ಷಿ ಗುರೂಜಿ ಅವರು. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ. ನಮಸ್ಕಾರ. ನಾವು ಬಹಳ ಟೈಮಿಂದ ಅಂದ್ರೆ ಶುರುವಿಂದಾನೆ ಅಂತಾನೆ ಹೇಳ್ಬೋದು, ಈ ನವಗ್ರಹಗಳ ಬಗ್ಗೆ ಎಲ್ಲ ನಾವು ಮಾತಾಡ್ತಾನೆ ಇರ್ತೀವಿ ಯಾವಾಗ್ಲೂ. ಸೊ ಈ ನವಗ್ರಹ ಹಾಗೂ ದೇವ್ರಿಗೂ ಲಿಂಕ್ ಇದೆಯಾ ಗುರೂಜಿ? ನವಗ್ರಹ, ವಾಸ್ತು ಹಾಗೂ ದೇವ್ರು ಏನಿಂಟರ್ ಲಿಂಕ್, ಇದ್ರ ಬಗ್ಗೆ ಹೇಳ್ತಾ ಹೋಗೋದಾದ್ರೆ? ನೋಡಿ, ಇಡೀ ಮನುಷ್ಯನ ಜೀವನ ಹುಟ್ಟಿನಿಂದ ಶುರು ಆಗ್ತಕ್ಕಂಥದ್ದು ಕೊನೆ ಹಂತದವರೆಗೂ ನವಗ್ರಹಗಳ ಮೂಲಕ. ನವಗ್ರಹಗಳೇ ದೇವರುಗಳು. ಆ ನವಗ್ರಹ ದೇವರು ಅಂತಂದಾಗ ಆ ನವಗ್ರಹ ದೇವರುಗಳ ಮೇಲೆ ಇನ್ನೊಂದಷ್ಟು ದೇವರುಗಳು ಅಧಿದೇವತೆಗಳು ಅಂತ ಇರ್ತಾರೆ, ಅಧಿದೇವರುಗಳು ಅಂತ ಇರ್ತಾರೆ. ಆ ಅಧಿದೇವರುಗಳು ಆ ನವಗ್ರಹಗಳ ಜೊತೆ ಸಂಪರ್ಕವನ್ನು ಹೊಂದಿರ್ತಾರೆ. ಆದರೆ ನಮ್ಮ ಜನ್ಮ ಕರ್ಮದ ಆಧಾರದ ಮೇಲೆ ನಮ್ಮಲ್ಲಿ ಇರ್ತಕ್ಕಂತಹ ನವಗ್ರಹಗಳು, ಯಾಕಂದರೆ ಪ್ರತಿಯೊಬ್ಬ ಮನುಷ್ಯನು ಕೂಡ ಅವನದೇ ಆದಂಥ ಒಂದು ನವಗ್ರಹಗಳ ಒಂದು ಸಿಸ್ಟಮ್ ಇರ್ತದೆ. ಇದು ಸೃಷ್ಟಿ ನಿಯಮ. ಈ ಸೃಷ್ಟಿ ನಿಯಮದಲ್ಲಿ ಇರ್ತಕ್ಕಂತಹ ಈ ನವಗ್ರಹಗಳ ಒಂದು ಲೆಕ್ಕಾಚಾರಗಳು ಹೇಗೆ ನಮ್ಮ ಜೀವನವನ್ನು ಮೊದಲಿಂದ ಹುಟ್ಟಿನಿಂದ ಕೊನೆ ಹಂತದವರೆಗೂ ಕರ್ಕೊಂಡು ಹೋಗುತ್ತೆ ಅಂತಂದರೆ, ಅಲ್ಲಿ ಎಷ್ಟೋ ವ್ಯತ್ಯಾಸಗಳನ್ನ ನೋಡ್ತೀವಿ ನಾವು. ಹುಟ್ಟಬೇಕಾದ್ರೆ ನಾನಾ ರೀತಿಯಾಗಿರುತ್ತೆ ತೊಂದರೆಗಳು ಅನುಭವಿಸ್ಬೇಕಾಗತ್ತೆ. ಒಂದು ಸಣ್ಣ ಮಗು, ಅನಾರೋಗ್ಯ, ಆರ್ಥಿಕ ವ್ಯವಸ್ಥೆ, ತಂದೆಗೆ ತೊಂದರೆ, ತಾಯಿಗೆ ತೊಂದರೆ, ಬಂಧು ಬಳಗಕ್ಕೆ ತೊಂದರೆ, ಕುಟುಂಬಕ್ಕೆ ತೊಂದರೆ. ಈ ರೀತಿ ಆದಾಗ ಅದೇ ರೀತಿ ಒಂದು ಮಗು ಹುಟ್ಟಿದಾಗ ಅದೇ ತಂದೆಗೆ ದೊಡ್ಡ ರಾಜಯೋಗ, ಅದೇ ತಾಯಿಗೆ ಒಳ್ಳೆ ನೆಮ್ಮದಿ, ಸುಖ, ಶಾಂತಿ, ಆ ಕುಟುಂಬಕ್ಕೆ ಒಂದು ಏಳಿಗೆ, ಅಭಿವೃದ್ಧಿ, ಇವೆಲ್ಲ ವ್ಯತ್ಯಾಸಗಳು ನೋಡ್ತಾ ಹೋಗ್ತೀವಿ. ಆಗಿದ್ದಾಗ ಒಬ್ರಿಂದೊಬ್ಬರಿಗೆ ವ್ಯತ್ಯಾಸ ಆಗ್ತಕ್ಕಂಥ ಈ ನವಗ್ರಹಗಳ ಒಂದು ಶಕ್ತಿಯನ್ನು ನಾವು ಮೊದಲನೇ ಹಂತದಲ್ಲಿ ಕಂಡುಕೊಳ್ಳಿ ಅಂತಂದಾಗ ನಮ್ಮ ಇಡೀ ಜೀವನದಲ್ಲಿ ಹುಟ್ಟಿನಿಂದ ಬಾಲ್ಯ, ಯೌವನ, ಮಧ್ಯಮ, ಮುಪ್ಪು, ಈ ಹಂತಗಳಲ್ಲಿ ನಾವೇನು ಮಾಡ್ತೀವಿ, ಅನುಭವಿಸ್ತಾ ಹೋಗ್ತಾ ಇರ್ತೀವಿ. ಇದು ನವಗ್ರಹಗಳ ಲೆಕ್ಕಾಚಾರ. ಆದರೆ ನವಗ್ರಹಗಳು ಒಬ್ಬರಿಂದ ಒಬ್ಬರಿಗೆ ಯಾಕೆ ಈ ರೀತಿ ವ್ಯತ್ಯಾಸ ಉಂಟು ಮಾಡ್ತವೆ ಅಂತಂದರೆ, ಅದು ಜನ್ಮ ದೋಷಗಳು, ಜನ್ಮ ಕರ್ಮಗಳ ಬಗ್ಗೆ ನಾವು ಹೇಳ್ತಾನೇ ಇದ್ದೀವಿ. ಭಾಳ ಜನ ಅರ್ಥ ಮಾಡ್ಕೊಳ್ತಾ ಇದ್ದೀರಾ. ಆದರೆ ಈ ಜನ್ಮ ಕರ್ಮಗಳನ್ನು ನಾವು ಎಲ್ಲಿವರೆಗೂ ಸರಿಯಾದ ರೀತಿಯಲ್ಲಿ ಲೆಕ್ಕಾಚಾರ ಮಾಡಿ ನೋಡ್ಕೊಳ್ಳಲ್ಲ, ಅಥವಾ ಈ ಜನ್ಮ ಕರ್ಮಗಳು, ಜನ್ಮ ದೋಷಗಳು ನಾವು ವಿಂಗಡಣೆ ಮಾಡ್ಕೊಳ್ಳಲ್ಲ, ಆಗ ಆ ನವಗ್ರಹ ಇರ್ತಕ್ಕಂತಹ ಆ ಚೈತನ್ಯ ಶಕ್ತಿ ಕುಂದು ಹೋದಾಗ ಅಥವಾ ದೋಷಯುಕ್ತವಾದಾಗ ನಮ್ಮ ಇಡೀ ಜೀವನದಲ್ಲಿ ನಮಗೆ ಬೇಕಾದಂತಹ ಹಂತಗಳಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಅವಕಾಶಗಳನ್ನು ವಂಚಿತರಾಗಿ ನಾವೇನು ಮಾಡ್ತೀವಿ, ನಾನಾ ರೀತಿಯಾಗಿರ್ತ ಸಮಸ್ಯೆಗಳನ್ನ ಅನುಭವಿಸ್ತಾ ಇರ್ತೀವಿ. ಅದಕ್ಕೆ ಎಲ್ಲರೂ ಕೂಡ ಒಂದೇ ರೀತಿ ಹೇಳಲ್ಲ. ಅದೊಂಥರ ಇದೊಂಥರ ಬೇರೆ ಬೇರೆ ಲೆಕ್ಕಾಚಾರ. ಒಬ್ಬರು ರಾಶಿ ಇಟ್ಕೊಳ್ತಾರೆ, ಒಬ್ಬರು ಭವಿಷ್ಯ ಇಟ್ಕೊಳ್ತಾರೆ, ಒಬ್ಬರು ನಕ್ಷತ್ರ ಇಟ್ಕೊಳ್ತಾರೆ, ಒಬ್ಬರು ಒಂದು ರೀತಿ ಹೇಳ್ತಾ ಹೋಗ್ತಾರೆ. ಆದರೆ ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಬೇಸ್ಮೆಂಟ್ ಏನಪ್ಪ ಅಂದರೆ ನವಗ್ರಹಗಳೇ. ಈ ನವಗ್ರಹಗಳು ನಮ್ಮ ದೇಹದ ಪಂಚಭೂತಗಳ ಜೊತೆ ಕೆಲಸವನ್ನು ಮಾಡ್ತವೆ, ನೆನ್ಪಿಟ್ಕೊಳ್ಳಿ. ಈ ನವಗ್ರಹಗಳು ನಮ್ಮ ವಾಸಸ್ಥಾನದ ವಾಸ್ತುವಿನಲ್ಲಿ ಪ್ರಮುಖವಾಗಿ ಕೆಲಸ ಮಾಡ್ತವೆ. ಆಗಿದ್ದಾಗ ಈ ನವಗ್ರಹಗಳೇ ದೇವರು ಅಂತ ಬಂದಾಗ ಈ ನವಗ್ರಹಗಳಿಗೆ ಮತ್ತೆ ದೇವರ ಸಂಪರ್ಕ ಇದೆ ಅಂತಕ್ಕಂಥದ್ದು ಬಹಳ ಗೂಢವಾದ ವಿಷಯ. ಯಾಕಂತಂದ್ರೆ ನವಗ್ರಹಗಳೇ ನವ ದೇವರುಗಳು ಅಂತ ಹೇಳ್ತೀವಿ ನಾವು. ಆ ನವಗ್ರಹಗಳು ನವ ದೇವರು ಅಂತ ಬಂದಾಗ ಅಲ್ಲಿ ಏನಾದರೂ ಆ ನವಗ್ರಹಗಳಲ್ಲಿ ಬಾಧಿತವಾಗಿದ್ದಾಗ ಅಥವಾ ದೋಷಯುಕ್ತವಾದಾಗ ಅವು ತಮ್ಮ ಚೈತನ್ಯ ಶಕ್ತಿಯನ್ನು ಕಳ್ಕೊಂಡ್ಬಿಟ್ಟು ಆ ನವಗ್ರಹ ಬರ್ತಕ್ಕಂತಹ ಆ ಒಂದು ಶಕ್ತಿ, ಆ ಒಂದು ಎನರ್ಜಿ, ಆ ಒಂದು ಫಲವನ್ನು ನಾವು ಕಳ್ಕೊಂಡ್ಬಿಡ್ತೀವಿ. ಅದರಿಂದ ಭಾಳ ಜನ ಯಾವುದೋ ಒಂದು ಕೆಲವರಿಗೆ ಅನಾರೋಗ್ಯ ಸಮಸ್ಯೆ ಆಯಿತು ಅಂದರೆ, ಕೆಲವರಿಗೆ ಫೈನಾನ್ಷಿಯಲಿ ಪ್ರಾಬ್ಲಮ್ಮು, ಕೆಲವರಿಗೆ ಉದ್ಯೋಗದಲ್ಲಿ ಪ್ರಾಬ್ಲಮ್, ಕೆಲವು ವ್ಯಾಪಾರದಲ್ಲಿ ಪ್ರಾಬ್ಲಮ್, ಕೆಲವರಿಗೆ ಮದುವೆ ಲೈಫಲ್ಲಿ ಪ್ರಾಬ್ಲಮ್, ಕೆಲವು ಮಕ್ಕಳಾಗೋದಿಲ್ಲ, ಕೆಲವರಿಗೆ ಅಭಿವೃದ್ಧಿ ಆಗೋದಿಲ್ಲ, ಜೀವನವೆಲ್ಲ ನಾನಾ ರೀತಿಯ ರೋಗ ರುಜಿನ, ನೆಮ್ಮದಿನೇ ಇರೋದಿಲ್ಲ, ಬರೀ ಕಣ್ಣೀರು, ಈ ರೀತಿಯೆಲ್ಲ ಒಂದೊಂದೊಂದು ಸೆಕ್ಷನ್ಗಳು ಅನುಭವಿಸ್ತಾ ಇರ್ತಾರೆ. ಆದರೆ ಒಬ್ಬ ಮಾನವ ಹುಟ್ಟಿನಿಂದ ಕೊನೆಯವರು ಕೂಡ ಅವನು ಹುಟ್ಟು ಮತ್ತು ಕೊನೆಯ ಹಂತ ಏನಿದೆ, ಈ ಹಂತಗಳಲ್ಲಿ ಬರ್ತಕ್ಕಂತಹ ಎಲ್ಲ ಒಂದು ಯೋಗ ಅದೃಷ್ಟವನ್ನು ಪಡ್ಕೋಬೇಕು ಅಂತಂದಾಗ ನಾವು ಹುಟ್ಟಿರ್ತಕ್ಕಂತಹ ಆ ನವಗ್ರಹಗಳು, ಈ 12 ಮನೆಗಳಲ್ಲಿ ಸ್ಥಿತ ಆಗಿರತಕ್ಕಂತಹ ಈ ನವಗ್ರಹಗಳನ್ನು ನಾವು ಶಕ್ತಿಯುತವಾಗಿ ಮಾಡ್ಕೋಬೇಕು. ಆ ಶಕ್ತಿಯುತ ಮಾಡ್ಕೋಬೇಕು ಅಂದಾಗ ಆ ನವಗ್ರಹಗಳ ನವದೇವರುಗಳನ್ನು ನಾವು ಆವಾಹನೆ ಮಾಡ್ಕೋಬೇಕು. ಆ ಆವಾಹನೆ ಮಾಡ್ಕೋಬೇಕು ಅಂತಂದಾಗ ಅಲ್ಲಿರ್ತಕ್ಕಂತಹ ದೋಷಗಳು ಯಾವುದೂ ಇರಬಾರ್ದು. ಅದಕ್ಕೆ ನಿಮಗೆ ಪದೇ ಪದೇ ಹೇಳ್ತಕ್ಕಂಥದ್ದು ಜನ್ಮ ದೋಷ, ಭೂಮಿ ದೋಷ, ಕಾಲ ದೋಷಕ್ಕೆ ಒಳಗಾಗಬಾರ್ದು ಅಂತೇಳಿ. ಆಗಿದ್ದಾಗ ನಮಗೆ ಯೋಗ ಅದೃಷ್ಟ ಎಲ್ಲ ಚೆನ್ನಾಗಿದ್ದು ಯಾವುದೋ ಒಂದು ಭೂಮಿಯಿಂದ ಒಂದು ದುರ್ದೃಷ್ಟ ಬಂತು ಅಂದರೆ ಇಲ್ಲಿರ್ತಕ್ಕಂಥ ಅದೃಷ್ಟ ಏನಾಗುತ್ತದೆ, ಶಾಂತಿ ಆಗ್ಬಿಡ್ತಿದೆ. ಆಗ ನಮಗದು ಫಲ ಸಿಗೋದೇ ಇಲ್ಲ.
ಈ ರೀತಿ ವ್ಯತ್ಯಾಸಗಳಾಗಬಾರ್ದು ಅದಕ್ಕೋಸ್ಕರನೇ ಹಂತ ಹಂತವಾಗಿ ನಾವೆಲ್ಲವನ್ನೂ ಸರಿ ಮಾಡ್ಕೋಬೇಕು. ಮನೇಲಿರ್ತಕ್ಕಂತಹ ಎಲ್ಲ ಸದಸ್ಯರುಗಳು ಕೂಡ ತಂದೆ ತಾಯಿ ಸೇರಿಸಿ ಎಲ್ಲ ಮಕ್ಕಳು ಮರಿ ಯಾರಿದೆ ಎಲ್ಲರೂ ಸರಿ ಮಾಡ್ಕೋಬೇಕು. ಇದು ಯಾವುದು ಸರಿ ಮಾಡ್ಕೊಳ್ಳೆ ತಂದಾಗ ಈ ನವಗ್ರಹಗಳ ಚೈತನ್ಯ, ನಿಜವಾದ ಚೈತನ್ಯ ಏನಿದೆ ಅದನ್ನು ಕಳ್ಕೊಂಡ್ಬಿಡ್ತೀವಿ. ಅದ್ರಲ್ಲಿ ಯಾವುದೋ ಒಂದು ಚೈತನ್ಯ ಕಳ್ಕೊಂಡ್ಬಿಟ್ರೆ ಆ ಗ್ರಹಕ್ಕೆ ಸಂಬಂಧಪಟ್ಟ ಫಲವನ್ನು ಕೂಡ ನಾವು ಕಳ್ಕೊಂಡ್ಬಿಡ್ತೀವಿ. ಇದು ನೆನ್ಪಿಟ್ಕೊಳ್ಳಿ. ಈಗ ಸೂರ್ಯ ನೇಮು ಫೇಮು ಅದೃಷ್ಟ ಅಂತೀವಿ, ಕಣ್ಣೇ ಇರಲ್ಲ ಎಷ್ಟೋ ಜನಗಳಿಗೆ. ಅಂದ್ರೆ ಆ ಬೆಳಕನ್ನೇ ಕಿತ್ಕೊಡ್ತಕ್ಕಂತಹ ಸೂರ್ಯ ಭಗವಾನು ಜಾತಕದಲ್ಲಿ ನೀಚನಾಗಿದ್ದಾಗ ನಮ್ಗೆ ಈ ರೀತಿ ಪ್ರಾಬ್ಲಮ್ ಹೋಗುತ್ತೆ. ಇದು ಎಷ್ಟು ಜನಕ್ಕೆ ಕಾನ್ಸಂಟ್ರೇಷನ್ ಇರೋದಿಲ್ಲ, ಮೆಮೊರಿ ಇರೋದಿಲ್ಲ, ಏನು ಮಾತಾಡ್ತೀವಿ ಅದು ಅರ್ಥ ಆಗೋದಿಲ್ಲ, ಈಗ ಇದ್ದಿದ್ದು ಮಾತಿನ ಸ್ವಲ್ಪ ಹೊತ್ತಿಗೆ ಇರೋದಿಲ್ಲ, ಗೊತ್ತು ಗುರಿನೇ ಇರೋದಿಲ್ಲ, ಎಲ್ಲೋ ಹೋಗೋದು ಎಲ್ಲೋ ಒಬ್ರು ಏನೋ ಮಾಡ್ತಿರ್ತಾರೆ. ಇವೆಲ್ಲ ಆಗೋದಕ್ಕೆ ಕಾರಣ ಅಂದ್ರೆ ಮನಸ್ಸಿನ ಕಾಣಾಗಿರುತ್ತೆ. ಚಂದ್ರ ನೀಚನಾಗೋಗಿರ್ತಾನೆ. ಅಲ್ಲಿಗೆ ಸೂರ್ಯ ಯಾಕೆ ನೀಚನಾದ, ಚಂದ್ರ ಯಾಕೆ ನೀಚನಾದ, ಗುರು ಯಾಕೆ ನೀಚನಾದ, ರಾಹು ಯಾಕೆ ನೀಚನಾದ, ಇವೆಲ್ಲ ನಾವು ಲೆಕ್ಕಾಚಾರ ಮಾಡಬೇಕು ಅಂದಾಗ ಈ ಜ್ಯೋತಿಷ ಸಂಖ್ಯಾಶಾಸ್ತ್ರವನ್ನ ಕರೆಕ್ಟಾಗಿ ಹೇಳೋರ ಹತ್ರ ಹೋಗ್ಬೇಕು ನೀವು. ಆಗಿದ್ದಾಗ ಆ ಚೈತನ್ಯ ಇರತಕ್ಕಂತಹ ನವಗ್ರಹಗಳನ್ನು ನಾವು ನೋಡ್ಕೋಬೇಕಾಗ್ತದೆ. ಈಗ ಈ ನವಗ್ರಹಗಳ ಚೈತನ್ಯವನ್ನ ಮತ್ತಷ್ಟು ದ್ವಿಗುಣಗೊಳಿಸ್ತಕ್ಕಂಥದ್ದು ಯಾವುದು ಅಂದ್ರೆ ಆ ನವಗ್ರಹಗಳ ಅಧಿದೇವತೆ ಆಗಿರ್ತಕ್ಕಂಥ ಮತ್ತೆ ಕೆಲವು ದೇವರುಗಳು. ಆ ದೇವರುಗಳಲ್ಲಿ ಕುಲದೇವರುಗಳು ಕನೆಕ್ಟ್ ಆಗ್ತಾರೆ, ಕುಲದೇವಿ ಕನೆಕ್ಟ್ ಆಗ್ತಾರೆ, ಈ ಜೊತೆಗೆ ನಮ್ಮ ಇಷ್ಟ ದೇವರುಗಳು ಕನೆಕ್ಟ್ ಆಗ್ತಾರೆ. ಇದು ಜೊತೆ ಇನ್ನೊಂದು ಏನಪ್ಪಾ ಅಂದ್ರೆ ಪಂಚಭೂತ ದೇವರುಗಳು ಅಂತ ಇದಾವೆ. ಈ ಪಂಚಭೂತ ದೇವರುಗಳನ್ನ ವಿಂಗಡಣೆ ಮಾಡಿದಾಗ ನವಗ್ರಹಗಳೇ ಸಿಗುತ್ತೆ. ನೀವು ಎಲ್ಲಿಂದ ಎಲ್ಲಿಗನ ಹೋಗಿ ರಾಶಿ ತಗೊಳ್ಳಿ, ನಕ್ಷತ್ರ ತಗೊಳ್ಳಿ, ಭಾವಕ ತಗೊಳ್ಳಿ, ಕುಂಡ್ಲಿ ತಗೊಳ್ಳಿ, ಯಾವುದೇ ತಗೊಳ್ಳಿ ನೀವು, ಅಲ್ಲೆಲ್ಲವೂ ಕೂಡ ನವಗ್ರಹಗಳ ಸ್ಥಿತಿನೇ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಆಗಿದ್ದಾಗ ಈ ನವಗ್ರಹಗಳಿಗೆ ನಾವು ಪ್ರಾಮುಖ್ಯತೆಯನ್ನು ಕೊಡೋ ಜೊತೆಗೆ ಯಾವ್ಯಾವ ನವಗ್ರಹಗಳಲ್ಲಿ ಯಾವ್ಯಾವ ದೋಷಗಳಿದೆ, ನಮ್ಮ ವಂಶ ಪಾರಂಪರ್ಯ ಬಂದಿರತಕ್ಕಂಥದ್ದು, ನಮ್ಮ ಜನ್ಮ ಬಂದಿರತಕ್ಕಂಥ ಯಾವ್ಯಾವ ದೋಷಗಳಿದೆ, ಆ ದೋಷಗಳನ್ನ ಪರಿಹಾರ ಮಾಡ್ಕೊಂಡ್ಬಿಟ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಚೈತನ್ಯ ತಾನೇ ಉತ್ಪತ್ತಿ ಆಗುತ್ತೆ. ನಾವು ಅವನ್ನೇ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಅದಾದ ಮೇಲೆ ಅದಕ್ಕೆ ಸಂಬಂಧಪಟ್ಟಂಥ ಅಧಿದೇವರುಗಳನ್ನ ಕನೆಕ್ಷನ್ ಮಾಡ್ಕೋಬೇಕು. ಎಷ್ಟು ಜನ ತಿಳ್ಕೊಂಡಿದ್ದೀರಿ ನಿಮ್ಮ ನವಗ್ರಹ ದೇವರುಗಳಿಗೂ ಮತ್ತೆ ನಿಮ್ಮ ನವಗ್ರಹಗಳ ದೇವರುಗಳಿಗೆ ಮತ್ತೊಂದಷ್ಟು ದೇವರ ಸಂಪರ್ಕ ಇದೆ ಅಂತ ಎಷ್ಟು ಜನ ತಿಳ್ಕೊಂಡಿದ್ದೀರಿ? ನೀವೇ ಲೆಕ್ಕಾಚಾರ ಮಾಡ್ಕೊಳ್ಳಿ. ಇದನ್ನ ಯಾರು ಹೇಳ್ಕೊಡಲ್ಲ. ಸೂರ್ಯ ಅಲ್ಲಿದ್ದಾನೆ, ಚಂದ್ರ ಅಲ್ಲಿದ್ದಾನೆ, ಅದು ಇದು ಅಂತ ಹೇಳ್ತಾರೆ ಹೊರತು ಆ ಸೂರ್ಯ ಚೈತನ್ಯದಾಯಕವಾಗಿದ್ದಾನ, ಚಂದ್ರ ಪವರ್ಫುಲ್ ಆಗಿದ್ದಾನ, ಗುರು ಪವರ್ಫುಲ್ ಆಗಿದ್ದಾನ, ಅವನ ಶಕ್ತಿ ಇದೆಯಾ ನಿಮಗೆ ಅಂತಕ್ಕಂಥದ್ದು ಒಬ್ರು ಹೇಳಲ್ಲ. ಯಾವ್ದಾದ್ರೂ ಒಂದು ದೆಸೆ ಕಾಲದಲ್ಲಿ ಬಂದಾಗ ಗುರು ಬಲ ಬಂದ್ಬಿಡ್ತು ಮದುವೆ ಮಾಡ್ಕೊಳ್ಳಿ ಅಂತಾರೆ. ಗುರು ಬಲನೇ ಇರೋದಿಲ್ಲ, ಅಲ್ಲಿ ಗುರು ಬಂದ ಮದುವೆ ಮಾಡ್ಕೊಂಡ್ ಬರ್ತಾರೆ. ಈ ರೀತಿ ಎಲ್ಲ ವ್ಯತ್ಯಾಸ ಆಗೋದ್ರಿಂದ ನಮ್ಮಲ್ಲಿ ಎಷ್ಟೋ ಜನಕ್ಕೆ ಗುರುಬಲ ಇದೆ ಅಂತ ಹೇಳ್ತಾರೆ, ಮದುವೆ ಆಯ್ತಿಲ್ಲ, ಮಕ್ಕಳಾಗ್ತಿಲ್ಲ, ಅಭಿವೃದ್ಧಿ ಆಗ್ತಿಲ್ಲ ಅಂತಾರೆ. ಕಾರಣ ಗೊತ್ತಾಯ್ತಲ್ಲ, ನಮ್ಮಲ್ಲಿರ್ತಕ್ಕಂತಹ ಆ ಚೈತನ್ಯ ಕೊಡ್ತಕ್ಕಂತಹ ಆ ನವಗ್ರಹಗಳ ಚೈತನ್ಯ ಶಕ್ತಿಯನ್ನ ನಾವು ನೋಡ್ಕೋಬೇಕು. ಇದು ವೆರಿ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಪಂಚಭೂತ ದೇವರುಗಳನ್ನ ಪ್ರತಿಯೊಬ್ಬರು ಜೀವನ ಅಳವಡಿಸ್ಕೊಳ್ಬೇಕು. ಯಾಕಂದ್ರೆ ನಾವು ಯಾವುದೋ ದೇವರನ್ನ ಆರಾಧನೆ ಮಾಡ್ತೀವಿ, ಅವ್ರಿಗೆ ಒಳ್ಳೇದಾಯ್ತಂತೆ ನಾವು ಹೋಗ್ಬಿಡೋದು, ಇವ್ರಿಗೆ ಯಾರು ಒಳ್ಳೇದಂತೆ ನಾವು ಹೋಗ್ಬಿಡೋದು. ಅದು ಬೇಡ. ಅದು ಯಾಕಂದ್ರೆ ಎಲ್ಲಾ ದೇವರು ಎಲ್ರಿಗೂ ಸೂಟಬಲ್ ಆಗಲ್ಲ. 33,000 ಕೋಟಿ ದೇವರುಗಳಿಂತ ಇನ್ನೂ ಹೆಚ್ಚಾಗಿದ್ದಾರೆ ಪ್ರಪಂಚದಲ್ಲಿ, ಸೃಷ್ಟಿಯಲ್ಲಿ, ನೆನ್ಪಿಟ್ಕೊಳ್ಳಿ. ಆಗಿದ್ದಾಗ ನಮ್ಮ ಕುಟುಂಬದ ಕುಲದೇವರು ಮತ್ತೆ ಇಷ್ಟ ದೇವರು ಮತ್ತೆ ಕುಟುಂಬ ದೈವಗಳನ್ನು ನಾವು ಸಂಪರ್ಕದಲ್ಲಿ ಇಟ್ಕೋಬೇಕು. ಅದಾದ ಮೇಲೆ ನಿಮ್ಮ ನವಗ್ರಹಗಳಿಗೆ ಸಂಬಂಧಪಟ್ಟಂತಹ ಗ್ರಹಗತಿಗಳಿಗೆ ಚೈತನ್ಯ ಕೊಡ್ತಕ್ಕಂತಹ ದೇವರುಗಳನ್ನು ನಾವು ಹುಡುಕಬೇಕು. ಅದಕ್ಕೆ ಪಂಚಭೂತ ಪ್ರಶ್ನೆ ಅಂತಿದೆ. ಆ ಪಂಚಭೂತ ಪ್ರಶ್ನೆಯಲ್ಲಿ ಪಂಚಭೂತ ದೇವರುಗಳನ್ನ ಆವಾಹನೆ ಮಾಡ್ಕೊಂಡು ನಾವು ಕೇಳ್ಕೋಬೇಕು. ಅದಕ್ಕೆಲ್ಲ ಬಹಳ ಸಿದ್ಧಿ ಇರತಕ್ಕಂತಹ ಪ್ರಶ್ನೆ ಭಾಗ ಆಗಬೇಕು. ಸಿದ್ಧಿ ಇಲ್ಲದೆ ಯಾವ ಪ್ರಶ್ನೆ ಹಾಕಿದ್ರು ಏನು ಪ್ರಯೋಜನ ಆಗೋದಿಲ್ಲ. ಈ ರೀತಿ ನಾವು ಅಳವಡಿಸ್ಕೊಳ್ತಕ್ಕಂತಹ ಆ ಪಂಚಭೂತ ದೇವರುಗಳು ಆ ನವಗ್ರಹಗಳಿಗೆ ಮತ್ತಷ್ಟು ಪವರ್ನ ಕೊಡ್ತಾ ಹೋಗುತ್ತೆ. ನೀವು ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ, ತಾನಾ ಕರ್ಕೊಂಡು ಹೋಗ್ತಾ ಇರ್ತದೆ. ಬಹಳ ಜನ ಹೇಳ್ತಕ್ಕಂಥದ್ದು ನನಗೆ ಆ ಅದೃಷ್ಟ ಇದೆ, ಈ ಅದೃಷ್ಟ ಇದೆ, ಆ ಯೋಗ ಇದೆ, ಈ ಯೋಗ ಇದೆ ಅಂತ ಹೇಳ್ತಾರೆ. ಏನೂ ಇಲ್ಲ, ಇಲ್ಲಿ ಇನ್ನೇನು ಆಗೋಯ್ತು ಅಂತಾರೆ, ಏನೂ ಇಲ್ಲ ಅಂತಾರೆ. ಯಾಕೆ? ಆ ಚೈತನ್ಯ ಕೊಡ್ತಕ್ಕಂತಹ ಫಲಿತಾಂಶ ಕೊಡ್ತಕ್ಕಂತಹ ಆ ಗ್ರಹಗತಿಗಳು ಆ ಶಕ್ತಿಯನ್ನ ಇಟ್ಕೊಂಡಿದ್ರು ಕೂಡ ಅವನಿಗೆ ಫಲ ಕೊಡದ ಕಾರಣ ಏನಂದ್ರೆ ಕರ್ಮದೋಷಗಳು. ಈ ಕರ್ಮದೋಷಗಳು, ಜನ್ಮದೋಷಗಳು, ಭೂಮಿ ದೋಷಗಳನ್ನ ನಾವು ಸರಿ ಮಾಡ್ಕೊಳ್ದೆ ಹೋದ್ರೆ ಯಾವ ಗ್ರಹವು ಚೈತನ್ಯ ಇದ್ರೂ ಕೂಡ ಅದೃಷ್ಟದ ಕೂಡ ಫಲ ಕೊಡೋದೇ ಇಲ್ಲ. ಅದಕ್ಕೆ ಹಂತ ಹಂತವಾಗಿ ನಾವು ಜೀವನದಲ್ಲಿ ಮುಂದೆ ಬರಬೇಕು ಅಂತ ಹೋರಾಟ ಮಾಡ್ತೀವಿ. ಆದರೆ 30 ವರ್ಷದ ಮದುವೆ ಆಗಲ್ಲ, 40 ವರ್ಷದ ಮಕ್ಕಳಾಗಲ್ಲ, 50 ವರ್ಷ ಆದ್ರೂ ಕೂಡ ಮುಂದೆ ಬರೋದಿಲ್ಲ. ಇವತ್ತು ಒಂದೊಂದು ಪ್ರಾಬ್ಲಮ್ಸ್ಗಳು ಇವತ್ತು ಜೀವನ ನಾವು ಫೇಸ್ ಮಾಡ್ತಿದ್ವಿ ಅಂದ್ರೆ ಇದೇ ಕಾರಣ. ಅದಕ್ಕೆ ನಿಮ್ಮ ನವಗ್ರಹಗಳಿಗೆ ನೀವು ನೋಡ್ಬೇಕಾಗಿರೋ ವಿಷಯ ಏನಪ್ಪ ಅಂದ್ರೆ, ನನಗೆ ಆ ನವಗ್ರಹಗಳ ಚೈತನ್ಯ ಇದೆಯಾ, ಅದಕ್ಕೆ ಶಕ್ತಿ ಇದೆಯಾ, ಅದು ಫಲಿತಾಂಶ ಬರ್ತಾ ಇದೆಯಾ, ಫಲಿತಾಂಶ ಬಂದಿಲ್ಲ ಅಂದ್ರೆ ಏನು ಕಾರಣ, ಅದಕ್ಕೆ ಮೂಲ ಏನು, ಇವೆಲ್ಲ ಹುಡುಕಾಟ ಮಾಡಬೇಕು. ಎಷ್ಟೋ ಜನಕ್ಕೆ 80% ಜನಕ್ಕೆ ಕುಲದೇವರುಗಳೇ ಇಲ್ಲ. ಆಗಿದ್ದಾಗ ನಿಮ್ಮ ಗ್ರಹಗತಿಗಳಿಗೆ ತಾಯಿ ಮನೆ ದೇವರುಗಳು, ತಂದೆ ಮನೆ ದೇವರುಗಳು, ಕುಟುಂಬ ದೇವರುಗಳು ಸಹಕಾರ ಯಾಕೆ ಮಾಡ್ತವೆ, ಇದೆಲ್ಲ ಅರ್ಥ ಮಾಡ್ಕೋಬೇಕು. ಸಿಕ್ಕಿದ್ಗೆಲ್ಲ ದೇವ್ರಿಗೆ ಹೋದ್ರೆ ನಿಮಗೆ ಕನೆಕ್ಷನ್ ಇರಲ್ಲ. ಯಾಕಂದ್ರೆ ಒಂದೊಂದು ದೇವರುಗಳು ಚೈತನ್ಯ ಶಕ್ತಿ ಅದರದೇ ಅಂತ ಬೇರೆ ಬೇರೆ ರೀತಿಯಲ್ಲಿ ಇರ್ತದೆ. ನಿಮ್ಮ ಗ್ರಹಗತಿಗಳಿಗೆ ಆ ಚೈತನ್ಯ ಶಕ್ತಿ ಕನೆಕ್ಷನ್ ಆಗಬೇಕು.
ಆ ಕನೆಕ್ಟ್ ಆಯಿತು ಅಂದರೆ ನೀವು ಹೋಗಿದ ತಕ್ಷಣ ಇನ್ನಲ್ಲ ಈ ದೇವಸ್ಥಾನಕ್ಕೆ ಹೋದೆ ನಂಗೆ ತುಂಬ ಒಳ್ಳೇದಾಯಿತು ಅಂತೀರ. ಯಾಕೆ ಸಾಧ್ಯ ಅದು? ನಿಮ್ಮ ಜಾತಕದ ಗ್ರಹಗಳಿಗೆ ಯಾವುದೋ ಒಂದು ಗ್ರಹಕ್ಕೆ ಆ ದೇವರ ಚೈತನ್ಯ ಕನೆಕ್ಟ್ ಆಗಿಬಿಡ್ತದೆ. ಆ ಕನೆಕ್ಟ್ ಆಗಿದ ತಕ್ಷಣ ಅಲ್ಲಿ ಹೋಗಿದ ತಕ್ಷಣ ನಿಮಗೆ ಖುಷಿ ಆಗುತ್ತೆ, ಆನಂದ ಆಗುತ್ತೆ, ಸಂತೋಷ ಆಗುತ್ತೆ. ಹೋಗಿ ಒಂಚೂರು ಬೇಡ್ಕೊಂಡ್ರೆ ಸಾಕು, ಟಕ ಟಕಂತ ಕೆಲಸ ಆಗ್ಬಿಡ್ತದೆ. ಅದೇ ಎಷ್ಟೇ ಬೇಡ್ಕೊಳ್ಳಿ, ಎಲ್ಲೇ ಹೋಗಿ ಏನೇ ಮಾಡಿ ಕನೆಕ್ಷನ್ ಇಲ್ದಿರೋ ದೇವ್ರಿಗೆ ಹೋಯ್ತು ಅಂದರೆ ನೀವು ಎಷ್ಟು ಸವಸಿದ್ರೂ ಪ್ರಯೋಜನ ಆಗೋದಿಲ್ಲ. ಈಗೆಲ್ಲ ಭಾಳಷ್ಟು ಜನ ಏನು ಮಾಡ್ತಾರೆ ಅಂದರೆ ಎಷ್ಟೋ ದೇವಸ್ಥಾನಗಳಲ್ಲಿ ಎಲ್ಲ ವಶೀಕರಣಗಳು ಮಾಡ್ಕೊಂಡ್ಬಿಟ್ಟು ಏನು ಜಾತ್ರೆ ಜಾತ್ರೆ ಜಾತ್ರೆ, ಆ ಜಾತ್ರೆನಲ್ಲಿ ನೀವು ಹೋಗಿ ಜಾತ್ರೆ ಮಾಡ್ಕೊಂಡು ಬಂದ್ಬಿಡ್ತೀರ, ಅದು ಏನು ಪ್ರಯೋಜನ ಆಗೋದಿಲ್ಲ. ಇವೆಲ್ಲ ಭಾಳಷ್ಟು ವಿಷಯಗಳಿದ್ದಾವೆ. ಅದರಿಂದ ನಿಮ್ಮ ನವಗ್ರಹಗಳಿಗೆ ಚೈತನ್ಯ ಕೊಡ್ತಕ್ಕಂಥ ದೇವರುಗಳ ಸಂಪರ್ಕ ಇದೆಯಾ ಅಂತಕ್ಕಂಥದ್ದು ಮೊದಲು ಚೆಕ್ ಮಾಡ್ಕೊಳ್ಳಿ. ಇನ್ನೊಂದು ವಿಷಯ ಭಾಳ ಮುಖ್ಯವಾಗಿ ಇರ್ತಕ್ಕಂಥದ್ದು, ಭಾಳ ಸುಲಭವಾಗಿ ನಿಮ್ಗೆ ಹೇಳ್ಕೊಡ್ತೀನಿ. ಜನ್ಮ ಸಂಖ್ಯೆ ಮತ್ತು ಭಾಗ್ಯ ಸಂಖ್ಯೆ, ಬರ್ತ್ ನಂಬರ್ ಮತ್ತು ಫ್ಯೂಚರ್ ನಂಬರ್, ಇದನ್ನು ನಾವು ಜನ್ಮ ಸಂಖ್ಯೆ ಅಂತೀವಿ. ಹಾಗೆ ಇದನ್ನು ಜನ್ಮ ವಿಧಿ ಸಂಖ್ಯೆ ಅಂತ ಕರಿತೀವಿ. ವಿಧಿ ಅಂತಂದ್ರೆ ಕೇಳಿರ್ಬೋದು ನೀವು, ಅಯ್ಯೋ ನನ್ನ ವಿಧಿ ಸರಿಲ್ಲ ಬಿಡಪ್ಪ ಅಂತಾರೆ, ಅಯ್ಯೋ ನನ್ನ ವಿಧಿ ಕೆಟ್ಟೋಗಿದೆ ಬಿಡಪ್ಪ ಅಂತಾರೆ. ಆ ವಿಧಿ ಯಾರು ಅನ್ನೋದು ಇಲ್ಲಿವಾಗ ಎಷ್ಟು ಜನ ಗೊತ್ತೇ ಇಲ್ಲ. ಇವತ್ತು ಹೇಳ್ಕೊಡ್ತೀನಿ. ಜನ್ಮ ಸಂಖ್ಯೆ ಮತ್ತು ಭಾಗ್ಯ ಸಂಖ್ಯೆ, ಫ್ಯೂಚರ್ ನಂಬರ್ ಏನು ಹೇಳ್ತೀವಿ, ಆ ಫ್ಯೂಚರ್ ನಂಬರೇ ನಿಮ್ಮ ವಿಧಿ ಸಂಖ್ಯೆ. ನೆನ್ಪಿಟ್ಕೊಳ್ಳಿ. ಆ ವಿಧಿ ಸಂಖ್ಯೆ 1, 2, 3, 4, 5, 6, 7, 8, 9 ಆಗಿರ್ಬೋದು. ಇಲ್ಲಿ ಜನ್ಮ ಸಂಖ್ಯೆ ಯಾವ ವಯಸ್ಸಿಂದ ಕೆಲಸ ಮಾಡುತ್ತೆ, ವಿಧಿ ಸಂಖ್ಯೆ ಯಾವ ರೀತಿ ಕೆಲಸ ಮಾಡ್ತೀನಿ ಅನ್ನೋ ಬಗ್ಗೆ ಇಲ್ಲಿವರೆಗೂ ಯಾರಿಗೂ ಗೊತ್ತಿಲ್ಲ. ಸುಮ್ಮನೆ ಬರ್ತ್ ನಂಬರ್ ಅಂತೆ, ಫ್ಯೂಚರ್ ನಂಬರ್ ಅಂತೆ, ನ್ಯೂಮರಾಲಜಿ ಅಂತೆ, ಅದಕ್ಕೊಂದು ನೇಮ್ ನಂಬರ್ ಅಂತ ಹಾಕೊಂಡ್ಬಿಡ್ತಾರೆ. ಗುರುಜಿ, ಈ ಬರ್ತ್ ನಂಬರ್ ಹಾಗೂ ಫ್ಯೂಚರ್ ನಂಬರ್ ಇದ್ರ ಬಗ್ಗೆ ಬಹಳ ಹೇಳ್ತಾ ಇರ್ತೀರಾ, ಸೊ ಇದನ್ನ ಆಕ್ಟಿವೇಟ್ ಮಾಡ್ಕೊಳ್ಳೋದು ಹೇಗೆ ಅಂತ? ಮೊದಲು ಬರ್ತ್ ನಂಬರ್ ಮತ್ತು ಫ್ಯೂಚರ್ ನಂಬರು ಎಷ್ಟೋ ಜನ ಗೊತ್ತೇ ಇಲ್ಲ. ಫಸ್ಟ್ ಅದನ್ನು ಲೆಕ್ಕಾಚಾರ ಮಾಡ್ಕೊಳ್ಳಿ. ನೋಡಿ, ಇವತ್ತು 21/12/2025 ಜನ್ಮ ಸಂಖ್ಯೆ 3, ಭಾಗ್ಯ ಸಂಖ್ಯೆ 6. ಅಂದರೆ ಜನ್ಮ ಸಂಖ್ಯೆ 3, ವಿಧಿ ಸಂಖ್ಯೆ 6. ಇದು ಇವತ್ತು ಹುಟ್ಟೋ ಮಕ್ಕಳುಗಳಿಗೆ ಆಕ್ಟಿವೇಶನ್ ಇದೆಯಾ? ಕೆಲವರಿಗೆ ಬರ್ತ್ ಟೈಮ್ ಇದನ್ನು ಆಕ್ಟಿವೇಶನ್ ಆಗಿಬಿಡ್ತದೆ, ಕೆಲವು ಟೈಮಲ್ಲಿ ಆಗೋದಿಲ್ಲ. ಅಲ್ಲಿ ಯಾವ ಒಂದು ದೋಷ ಇದೆ, ಅದಕ್ಕೆ ಸಂಪರ್ಕ ಆಗ್ತಕ್ಕಂತಹ ಕುಲದೇವರು, ಕುಲದೇವಿ, ಮನೆದೇವರು, ಇಷ್ಟದೇವರು, ಸರ್ಪದೇವರು, ಮುನೇಶ್ವರ, ನಾಗದೇವರು, ಇವರೆಲ್ಲ ಸಂಪರ್ಕದಲ್ಲಿ ಇದೆಯಾ ಅಂತಕ್ಕಂಥದ್ದು ಫಸ್ಟ್ ಚೆಕ್ ಮಾಡ್ಕೊಳ್ಳಿ. ಆವಾಗ ತಾನೇ ತಾನಾಗಿ ಆಕ್ಟಿವೇಶನ್ ಆಗಿಬಿಡ್ತದೆ. ಒಂದು. ಎರಡನೇದೇನಪ್ಪ ಅಂದರೆ, ಬರ್ತ್ ನಂಬರ್ ಯಾವಾಗ ಕೆಲಸ ಮಾಡುತ್ತೆ ಅಂದರೆ, ಎಲ್ಲಿವರೆಗೂ ಕೆಲಸ ಮಾಡುತ್ತೆ ಅಂದರೆ, ಪ್ರತಿಯೊಬ್ಬ ಹೆಣ್ಮಕ್ಳಿಗೂ 18ನೇ ವಯಸ್ಸವರೆಗೂ ಕೆಲಸ ಮಾಡುತ್ತೆ. ಯಾವುದು? ಜನ್ಮ ಸಂಖ್ಯೆ. ಇವತ್ತು ಹುಡ್ತಾ ಇದೆ ಮಕ್ಕಳು ಅಂತಂದರೆ, ಇದು 21ನೇ ಸಂಖ್ಯೆ, 21ನೇ ತಾರೀಕಿನ ಒಂದು ಗುರುಗ್ರಹ ನಿಮ್ಗೆ ಕೆಲಸ ಮಾಡ್ತಕ್ಕಂಥ 18ನೇ ವಯಸ್ಸವರೆಗೂ. ಗಂಡು ಮಕ್ಕಳಿಗೆ ಎಲ್ಲರೂ ಕೆಲಸ ಮಾಡುತ್ತೆ ಅಂದರೆ 21ನೇ ವಯಸ್ಸವರೆಗೂ. ನೆನ್ಪಿಟ್ಕೊಳ್ಳಿ. ವಿಧಿ ಸಂಖ್ಯೆ ಯಾವಾಗ ಕೆಲಸ ಶುರು ಮಾಡುತ್ತೆ ಅಂತಂದರೆ, ಹೆಣ್ಮಕ್ಳಿಗೆ 19ನೇ ವಯಸ್ಸಿಂದ ಶುರು ಆಗ್ತದೆ, ಗಂಡು ಮಕ್ಕಳಿಗೆ 22ನೇ ವಯಸ್ಸು ಶುರು ಆಗ್ತದೆ. ಅಲ್ಲಿಗೆ ಮೊದಲನೇ ಹಂತ ಕರೆಕ್ಟಾಗಿಲ್ಲ ಅಂತಂದರೆ 2ನೇ ಹಂತ ಕರೆಕ್ಟಾಗಿರ್ಬೇಕಲ್ವಾ? ಆ 2ನೇ ಹಂತದಲ್ಲಿ ರೂಲ್ ಮಾಡ್ತಕ್ಕಂಥ ವಿಧಿ ಸಂಖ್ಯೆ ಆಕ್ಟಿವೇಶನ್ ಇಲ್ಲ ಅಂತಂದರೆ, ನಿಮ್ಮ ಇಡೀ ಜೀವನದಲ್ಲಿ ನಿಮ್ಗೆ ಏನು ಸಿಗಬೇಕು ಅದು ಸಿಗೋದೇ ಇಲ್ಲ, ಏನಾಗಬೇಕು ಅದು ಆಗೋದೇ ಇಲ್ಲ. ಆಗ ಎಷ್ಟು ಜನ ಇವತ್ತು ಒದ್ದಾಡ್ತಿದ್ರೆ ಲೆಕ್ಕ ಮಾಡ್ಕೊಳ್ಳಿ. ಜೀವನದಲ್ಲಿ ಏನೇನು ಬೇಕು, ಏನೇನು ಬೇಡ ಅಂತಕ್ಕಂಥದ್ದು, ಎಲ್ಲಿವರೆಗೂ ಮುಟ್ಟಿದ್ರೆ ಅಂತಕ್ಕಂಥದ್ದು ಒಂದು ಚೆಕ್ ಮಾಡ್ಕೊಳ್ಳಿ. ಇವೆಲ್ಲ ಯಾರು ನಿಮ್ಗೆ ಹೇಳ್ಕೊಡಲ್ಲ. ಸುಮ್ಮನೆ ಬರ್ತ್ ನಂಬರು, ಫ್ಯೂಚರ್ ನಂಬರು, ನೇಮ್ ನಂಬರು ಅಂದ್ಬಿಡ್ತಾರೆ. ನೇಮ್ ನಂಬರ್ ಆಮೇಲೆ, ಆಯಿತಾ? ಫಸ್ಟ್ ಬರ್ತ್ ನಂಬರು ಮತ್ತು ಫ್ಯೂಚರ್ ನಂಬರು ವರ್ಕೌಟ್ ಆಗ್ತಿದೆಯಾ, ಅದು ಆಕ್ಟಿವೇಶನ್ ಇದೆಯಾ, ಅದು ಆಕ್ಟಿವೇಶನ್ ಅದಕ್ಕಿರ್ತಕ್ಕಂಥ ಜನ್ಮ ದೋಷಗಳೇನು, ಇದನ್ನು ನಿವೃತ್ತಿ ಮಾಡ್ಕೊಳ್ತಕ್ಕಂಥ ಬಗೆ ಹೇಗೆ, ಅದಾದ ಮೇಲೆ ಆ ಒಂದು ಜನ್ಮ ಸಂಖ್ಯೆ, ಭಾಗ್ಯ ಸಂಖ್ಯೆಗೆ ಯಾವ ದೇವರನ್ನ ಹೋಗಿ ನಾವು ಸಂಪರ್ಕ ಮಾಡಬೇಕು ಅಂತಕ್ಕಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನು ಮಾಡಿಲ್ಲ ಅಂತಂದಾಗ ಆ ಗ್ರಹಗಳು ನಿಮಗೆ ಆಕ್ಟಿವೇಶನ್ ಆಗೋದಿಲ್ಲ. ನಾನು ಆಗ್ಲೇ ಹೇಳ್ದಲ್ಲ, ಒಂದು ದೇವಸ್ಥಾನಕ್ಕೆ ಹೋಗ್ತೀವಿ, ಅಲ್ಲಿ ಹೋಗಿ ತುಂಬ ಒಳ್ಳೇದಾಯ್ತು ಅಂತೀರ, ಅಲ್ಲಿಗೆ ಆ ಜನ್ಮ ಸಂಖ್ಯೆಗೋ ಭಾಗ್ಯ ಸಂಖ್ಯೆಗೋ ಆ ದೇವರ ಸಂಪರ್ಕ ಕನೆಕ್ಟ್ ಆಗ್ತದೆ. ಆವಾಗ ನೀವು ಹೇಳಿದ್ದು ಆಗ್ತಾ ಹೋಗುತ್ತೆ, ನೀವು ಅನ್ಕೊಂಡಿದ್ದು ಆಗ್ತಾ ಹೋಗುತ್ತೆ ಕೆಲಸ. ಅದಾಗಿಲ್ಲ ಅಂದರೆ ನೀವು ಎಷ್ಟು ದೇವ್ರು ಮಾಡಿದ್ರು ಪ್ರಯೋಜನ ಆಗಲ್ಲ. ಯಾಕಂದ್ರೆ ಇಲ್ಲೇ ಬ್ಲಾಕೇಜ್ ಇರ್ತದೆ. ನಿಮ್ಮ ಜನ್ಮ ಸಂಖ್ಯೆಗೆ ಭಾಗ್ಯ ಸಂಖ್ಯೆಗೆ ಅಥವಾ ವಿಧಿ ಸಂಖ್ಯೆಗೆ ಬ್ಲಾಕೇಜ್ ಇರ್ತದೆ. ಆ ಬ್ಲಾಕೇಜ್ ಇತ್ತಂದಾಗ ನೀವು ಯಾವ ದೇವ್ರ ಹತ್ರ ಹೋದ್ರೂ ನಿಮ್ಗೆ ಏನು ವರ್ಕೌಟ್ ಆಗಲ್ಲ. ಅದಕ್ಕೆ ಊರೆಲ್ಲ ವ್ರತ ಮಾಡಿದೆ, ಊರೆಲ್ಲ ಪೂಜೆ ಮಾಡಿದೆ, ಬಸ್ ಫ್ರೀ, ಎಲ್ಲ ಕ್ಷೇತ್ರಕ್ಕೆ ಹೋಗಿ ಬಂದೆ, ಏನು ಪ್ರಯೋಜನ ಇಲ್ಲ ಅಂತ ಹೇಳ್ತೀರ. ಅದಕ್ಕೆ ಯಾವಾಗಲೂ ಕೂಡ ಒಂದೊಂದು ದೇವರುಗಳು ಕೂಡ ಒಬ್ಬೊಬ್ಬರಿಗೆ ವಿಶೇಷವಾಗಿ ಕೆಲಸ ಮಾಡ್ತವೆ. ನಾನು ಆಗ ಹೇಳಿದ್ರೆ 33,000 ಕೋಟಿಗಿಂತ ಅತಿ ಹೆಚ್ಚಿನ ದೇವರುಗಳಿದ್ದಾರೆ ಪ್ರಪಂಚದಲ್ಲಿ. ಅದರಲ್ಲಿ ಪಂಚಭೂತಗಳಿಗೆ ಒಂದು ಸಪ್ರೇಟ್ ಆದಂಥ ಒಂದು ವರ್ಗ ಇದ್ದರೆ, ಜನ್ಮ ಸಂಖ್ಯೆ ಭಾಗ್ಯ ಸಂಖ್ಯೆಗೆ ನಮ್ಮ ಕುಲದೇವರುಗಳ ಸಂಪರ್ಕ ಇರ್ತದೆ. ಎಷ್ಟು ಜನಕ್ಕೆ ಕುಲದೇವರುಗಳೇ ಇಲ್ಲ. ಆ ದೇವರು, ಈ ದೇವರು, ಇದು ಏನೇನೋ ಮಾಡ್ತಾ ಹೋಗ್ತೀರಾ. ಆ ಸಂಪರ್ಕ ಯಾವಾಗಿರಲ್ಲ, ನಮಗೆ ಕೊರತೆಗಳ ಅನುಭವ ಆಗ್ತಾ ಹೋಗುತ್ತೆ. ನಾನು ದೊಡ್ಡ ವ್ಯಕ್ತಿ ಆಗಬೇಕಾಗಿತ್ತು, ನಾನು ಹೀಗೆ ಇದ್ದೀನಿ ಅಂತೀರ, ಆಯ್ತಾ? ನನಗೆ ಅಷ್ಟು ದುಡ್ಡು ಬರಬೇಕಾಗಿತ್ತು ಅಂತ ನನಗೆ ಹೀಗೆ ಇರ್ತೀರ, ಆಯ್ತಾ? 1,000 ರೂಪಾಯಿ ಬರಬೇಕು, 50 ರೂಪಾಯಿ ಬರ್ತದೆ. ಆ 90% ಆ ಯೋಗಗಳು ನಮಗೆ ಸಿಗೋದೇ ಇಲ್ಲ. ಎಷ್ಟೋ ಜನ ಇವತ್ತು ನರಳ್ತಾ ಇದ್ದಾರೆ ಜೀವನದಲ್ಲಿ. ಇವೆಲ್ಲ ಒಂದು ಕಡೆ ಆಯಿತು ಅಂದರೆ, ನಾವು ವಾಸ ಮಾಡ್ತಕ್ಕಂತಹ ಮನೆಯ ಪರಿಸ್ಥಿತಿ ಏನಾಗ್ತದೆ ಅಂದರೆ,
ನಮ್ಮ ಜನ್ಮ ಸಂಖ್ಯೆ ಮತ್ತು ಭಾಗ್ಯ ಸಂಖ್ಯೆಗೆ ಯಾವ ದಿಕ್ಕು ಪೂರ್ಣವಾಗಿ ತಿಳ್ಕೋಬೇಕು. ಈಗ 1, 10, 19 ನಿಮ್ಮ ಜನ್ಮ ಸಂಖ್ಯೆ ಆಯಿತು ಅಂದರೆ ನಿಮ್ಮ ಜನ್ಮ ಸಂಖ್ಯೆ ಮನೇಲಿ ಯಾವುದು ಅಂದರೆ ಪೂರ್ವ ದಿಕ್ಕು ಅಂತೀವಿ. ಯಾಕಂದರೆ ಪೂರ್ವಕ್ಕೆ ಸೂರ್ಯಾಧಿಪತಿ. ಅಲ್ಲಿಗೆ ಸೂರ್ಯ ಕೆಟ್ಟೋಗ್ಬಿಡ್ತಾನೆ. ನಿಮ್ಮ ಜನ್ಮ ಸಂಖ್ಯೆನೇ ಕೆಟ್ಟೋದಾಗ ಪೂರ್ವ ಸೂರ್ಯನ ಕೆಟ್ಟೋಗ್ತದೆ. ಸೂರ್ಯನ ಬರ್ತಕ್ಕಂಥ ಫಲಗಳು ನಮಗೆ ಸಿಗೋದೇ ಇಲ್ಲ. ವಿಧಿ ಸಂಖ್ಯೆ ನಂಬರ್ 5, 6, 8 ಅಂತ ಹೇಳ್ತೀವಿ. ಅಲ್ಲಿಗೆ ಆ ದಿಕ್ಕು ನೋಡ್ಕೋಬೇಕು, ಯಾವ ದಿಕ್ಕು ಮನೆ ವಾಸ್ತುವಿನ ಅಂತ ಹೇಳಿ. ಈ ರೀತಿ ಹಲವಾರು ವಿಚಾರಗಳಿದೆ. ಇದನ್ನೆಲ್ಲ ಕರೆಕ್ಷನ್ ಮಾಡ್ಕೊಂಡು ಒಳ್ಳೆಯದಾಗಲಿ. ಇಷ್ಟೊತ್ತು ನಮ್ಮೊಟ್ಟಿಗೆ ಇದು ಸಾಕಷ್ಟು ಮಾಹಿತಿಯನ್ನು ಹಂಚ್ಕೊಂಡ್ರಿ. ಧನ್ಯವಾದ ಗುರೂಜಿ ನಿಮಗೆ. ನಮಸ್ಕಾರ. ಗುರೂಜಿಯವರನ್ನ ನೇರವಾಗಿ ಭೇಟಿ ಮಾಡಬೇಕು ಅಂದ್ರೆ ಅವರ ಕಚೇರಿಯ ವಿಳಾಸ ಹೀಗಿದೆ. ಶ್ರೀ ಆದಿತ್ಯನಾರಾಯಣ ಮಹರ್ಷಿ, ನಂಬರ್ 1033 ಬಾರಿಯೇ 13ನೇ ಮುಖ್ಯ ರಸ್ತೆ, ವಿಜಯ ಬ್ಯಾಂಕ್ ಲೇಔಟ್, ಬಿಳೇಕಹಳ್ಳಿ, ಬನ್ನೇರುಘಟ್ಟ ಮುಖ್ಯ ರಸ್ತೆ, ಬೆಂಗಳೂರು 76. ದೂರವಾಣಿ ಸಂಖ್ಯೆಗಳು ಹೀಗಿವೆ: 7676325555 ಅಥವಾ 9902627356. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೆನಪಿರ್ಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.